ಆತ್ಮೀಯ ವಿದ್ಯಾರ್ಥಿಗಳೇ, ನುಡಿಯ ಕಲಿಕೆ ಸಂಚಿಕೆ 23ಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ, ಇವತ್ತು ನಾನು ಚರ್ಚೆ ಮಾಡ್ತಿರುವಂಥ ದ್ವಿತೀಯ PUC ಕನ್ನಡ ಪಠ್ಯವಾದ ವಾರ್ಫೇರ್ ಅಭಿವೃದ್ಧಿ ತಂದ ದುರಂತ. ಈ ಲೇಖನವನ್ನು ಬರೆದವರು ಕೆ ಪುಟ್ಟಸಾಮಯ್ಯ ಮತ್ತು ಕೃಪಕರ ಸೇನಾನಿಯವರು. ಇಡೀ ಲೇಖನವನ್ನು ಪರೀಕ್ಷೆಯ ದೃಷ್ಟಿಕೋನದಿಂದ ಚರ್ಚೆ ಮಾಡುವುದಾದರೆ, ಇದೊಂದು ಪರಿಸರಕ್ಕೆ ಸಂಬಂಧಪಟ್ಟ ಲೇಖನವಾದರೂ ಮನುಷ್ಯ ಸಂಸ್ಕೃತಿ ಅನ್ನುವಂಥದ್ದು ಪರಿಸರದಲ್ಲಿ ಹುಟ್ಟಿಕೊಂಡಿದ್ದು, ಅದು ಅಭಿವೃದ್ಧಿಯ ನೆಲೆ ಆಲೋಚನೆಗೆ ಹೋದಾಗ ತನ್ನತನವನ್ನು ಹೇಗೆ ಕಳೆದುಕೊಂಡು ನಾಶವಾಯಿತು ಎನ್ನುವುದನ್ನು ಈ ಲೇಖನ ಚರ್ಚೆಗೆ ಒಳಗು ಮಾಡುತ್ತದೆ. ಈ ಲೇಖನ ಆರಂಭ ಆಗೋದು 18ನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಬಹುದೊಡ್ಡ ಬದಲಾವಣೆಗಳು ಆರಂಭವಾಯಿತು. ಇಂಗ್ಲೆಂಡ್ ಅನ್ನುವ ಒಂದು ದೇಶ ಜಗತ್ತಿನ ಬಹುಭಾಗವನ್ನು ಶೋಧನೆ ಮಾಡಿ ಹಾಗೂ ಅದರ ಮೇಲೆ ಅಧಿಕಾರವನ್ನು ಸ್ಥಾಪಿಸುವ ನೆಲೆಯಿಂದ ಯೋಚನೆ ಮಾಡಿದಾಗ ಅನೇಕ ಪ್ರದೇಶಗಳು, ಹೊಸ ಹೊಸ ಪ್ರದೇಶಗಳು ಗುರುತಿಗೆ ಸಿಕ್ಕವು. ಹಾಗೆ ಗುರುತಿಗೆ ಸಿಗುವ ಸಂದರ್ಭದಲ್ಲಿಯೇ ಭಾರತದ ದಕ್ಷಿಣದ ಭಾಗದಲ್ಲಿದ್ದಂಥ ಘಟ್ಟಗಳ ಸಾಲಿನಲ್ಲಿ ಇರುವಂಥ ಪ್ರದೇಶವೇ ವಾರ್ಫೇರ್. ಈ ವಾರ್ಫೇರ್ ಅನ್ನುವಂಥ ಒಂದು ಘಟ್ಟದ ಪ್ರದೇಶ ದಟ್ಟವಾದ ಕಾಡುಗಳನ್ನು ಒಳಗೊಂಡಿತ್ತು. ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶ ಮಾಡುತ್ತಿರಲಿಲ್ಲ. ಗಿಡ, ಮರ, ಕಾಡು, ಬಳ್ಳಿ, ಪ್ರಾಣಿ, ಪಕ್ಷಿ ಎಲ್ಲ ಸಂಕುಲಗಳು ದಟ್ಟವಾಗಿ ನೆರೆದಿದ್ದಂಥ ಒಂದು ಪ್ರದೇಶವೇ ವಾರ್ಫೇರ್ ಪ್ರದೇಶವಾಗಿತ್ತು. ಇಂಥ ಪ್ರದೇಶಕ್ಕೆ ಬ್ರಿಟಿಷ್ ವ್ಯಕ್ತಿಯೊಬ್ಬ ಪ್ರವೇಶ ಮಾಡುತ್ತಾನೆ. ಬ್ರಿಟಿಷರಿಗೆ ಸಂಶೋಧನೆ ಮಾಡುವುದು, ಆವಿಷ್ಕಾರ ಮಾಡುವುದು ಎಲ್ಲವೂ ಒಂದು ಹವ್ಯಾಸದ ರೀತಿಯಲ್ಲಿ ಇದ್ದ ಕಾರಣ ಬ್ರಿಟಿಷ್ ವ್ಯಕ್ತಿ ಕಾರ್ವೇರ್ ಮಾರ್ಷ್ ಎನ್ನುವವನು 1890ರಲ್ಲಿ ವಾರ್ಫೇರ್ ಪ್ರದೇಶಕ್ಕೆ ಕುದುರೆಯೊಂದಿಗೆ ಬಂದ. ಇವನು ಬಂದವನು ವಾರ್ಫೇರ್ ಪ್ರದೇಶವನ್ನು ಪ್ರವೇಶ ಮಾಡಿ ಅದರೊಳಗೆ ಕಾಡಿನೊಳಕ್ಕೆ ನಡೆದುಕೊಂಡು ಹೋದ. 2 ದಿನಗಳ ಕಾಲಘಟ್ಟ ಅವನು ಕಾಡಿನೊಳಗೆ ಪ್ರವೇಶ ಮಾಡಿದವನು ತಾನು ತಂದಿದ್ದ ಆಹಾರ, ಮಾಂಸ ಇತ್ಯಾದಿ ಎಲ್ಲವೂ ಮುಗಿದು ಬಿಟ್ಟಿತ್ತು. ಈಗ ಆ ಕಾಡಿನಿಂದ ಆತ ಹೊರಕ್ಕೆ ಬರಬೇಕೆಂದು ಯೋಚಿಸಿದಾಗ ಅವನಿಗೆ ದಾರಿ ತೋಚದಾಯಿತು. ಏಕೆಂದರೆ ಕಾಡಿನಲ್ಲಿರುವ ಮರ, ಗಿಡ, ಬಳ್ಳಿಗಳೆಲ್ಲವೂ ಒಂದೇ ರೀತಿಯಲ್ಲಿ ಬೆಳೆದಿದ್ದರಿಂದ ತಾನು ಯಾವ ದಾರಿಯಲ್ಲಿ ಬಂದೆ ಎನ್ನುವ ಅರಿವು ಅವನಿಗಾಗಲಿಲ್ಲ. ಆಗ ಮಾಸ್ಟ್ರಿಗೆ ಅನ್ನಿಸಿದ್ದು, ನಾನು ಸತ್ತೇ ಹೋಗಿಬಿಟ್ಟೆ, ಏಕೆಂದರೆ ಮುಂದಿನ ದಾರಿ ಅವನಿಗೆ ತಿಳಿಯದಾಯಿತು. ಕೊನೆಗೆ ಕುದುರೆ ಮತ್ತು ಅವನು ಸಣ್ಣದಾಗಿ ಭೂಮಿಯ ಮೇಲೆ ನಡೆದಿದ್ದ ಕಾಲು ದಾರಿಯನ್ನು ಹುಡುಕಿಕೊಂಡು ಅದೇ ದಾರಿಯಲ್ಲಿ ಮುಂದೆ ಹೋಗಿಬಿಟ್ಟ. ಹೋಗುವಾಗ ಅವನಿಗೆ ಒಂದಷ್ಟು ಗುಡಿಸಲುಗಳು ಎದುರಾಗಿಬಿಟ್ಟವು. ಗುಡಿಸಲಿನಲ್ಲಿ ಅನೇಕ ಆದಿವಾಸಿಗಳು ಬದುಕಿಕೊಂಡಿದ್ದರು. ಕಾರ್ವೇರ್ ಮಾರ್ಷ್ ಅವನ ಕುದುರೆ, ಅವನ ಬಟ್ಟೆ, ಅವನ ಕೋವಿ, ಅವನ ಟೊಪ್ಪಿ ಇತ್ಯಾದಿಗಳನ್ನು ನೋಡಿದಂಥ ಆ ಆದಿವಾಸಿ ಹೆಂಗಸರು, ಮಕ್ಕಳು, ಮುದುಕರೆಲ್ಲ ತಕ್ಷಣದಲ್ಲಿ ಕಾಡಿನೊಳಕ್ಕೆ ಹೋಗಿ ಮಾಯವಾಗಿ ಬಿಟ್ಟರು. ಅವರೆಲ್ಲರಿಗೂ ಎಂದೂ ಕಾಣದ ವಿಚಿತ್ರ ಪ್ರಾಣಿಯಾಗಿ ಕಾರ್ವೇರ್ ಮಾರ್ಷ್ ಕಂಡಿದ್ದ. ಈಗ ಕಾರ್ವೇರ್ ಮಾರ್ಷನಿಗೆ ತಾನು ಮತ್ತು ಕುದುರೆಯನ್ನು ಬಿಟ್ಟು ಬೇರಾರೂ ಇರಲಿಲ್ಲ. ಅವನಿಗೆ ತನ್ನ ಕತೆ ಹೇಳಲಿಕ್ಕೆ, ತಾನು ನಡೆಸಿದ ಸಾಹಸವನ್ನು ಹೇಳಲಿಕ್ಕೆ ಅಥವಾ ತನ್ನಗೆ ಬೇಕಾದ ಅಗತ್ಯತೆಯನ್ನು ಹೇಳಲಿಕ್ಕೆ, ದಾರಿಯನ್ನು ಕೇಳಲಿಕ್ಕೆ ಯಾರೂ ಇಲ್ಲವಾದರು. ಆಗ ಕೆಲವು ಕ್ಷಣದಲ್ಲಿ ಒಬ್ಬ ಅಜಾನುಭಾವವಾದ ವ್ಯಕ್ತಿ ಎದುರಿಗೆ ಬಂದ. ಅವನ ಹೆಸರೇ ಪೂಣಚ್ಚಿ. ಪೂಣಚ್ಚಿ ಆ ಆದಿವಾಸಿ ಸಮುದಾಯದ ನಾಯಕನಾಗಿದ್ದ. ಸನ್ನೆಯ ಮೂಲಕ ಇವರಿಬ್ಬರು ಮಾತನಾಡಿಕೊಂಡರು, ಗೆಳೆಯರಾದರು. ನಂತರ ಕಾರ್ವೇರ್ ಮಾರ್ಷ್ ಪುಣಚಿಯ ಸಹಾಯದಿಂದ ಇಡೀ ವಾರ್ಫೇರ್ನ ನಕ್ಷೆಯನ್ನು ರೂಪಿಸಿದವನು ಚಹಾ ಗಿಡಗಳನ್ನು ತಂದು ಈ ಗುಡ್ಡದಲ್ಲಿ ನೆಡಲು ಆರಂಭಿಸಿದ. ಯಾವಾಗ ಚಹಾ ಗಿಡಗಳು ಈ ಗುಡ್ಡದಲ್ಲಿ ನಿಲ್ಲಲು ಆರಂಭಿಸಿದವಂತೆ ಇಡೀ ಪ್ರಕೃತಿಯ ಮರ ಗಿಡಗಳನ್ನೆಲ್ಲ ದಟ್ಟವಾಗಿ ಕಡಿದು ಅಲ್ಲಿ ಚಹಾ ತೋಟವನ್ನು ಮಾಡಲಾಯಿತು. ಹೀಗೆ ಇಡೀ ವಾರ್ಫೇರ್ನ ಅರ್ಧ ಭೂಮಿಯಷ್ಟು ಕಾಡುಗಳನ್ನೆಲ್ಲ ಕತ್ತರಿಸಿದ ಕಾರ್ವೇರ್ ಮಾರ್ಷನು ಸತ್ತು ಹೋದ. ನಂತರದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಇಡೀ
ವಾರ್ಫೇರ್ ಪ್ರದೇಶದಲ್ಲಿ ರಸ್ತೆಗಳು ನಿರ್ಮಾಣವಾದವು, ಕೈಗಾರಿಕೆಗಳು ಹುಟ್ಟಿಕೊಂಡವು, ಮನೆಗಳು ನಿರ್ಮಾಣವಾದವು. ಎಲ್ಲ ಆಧುನಿಕ ಪ್ರಜ್ಞೆ ಎನ್ನುವಂಥದ್ದು ಈ ಪ್ರದೇಶದಲ್ಲಿದ್ದ ನೀರವ ಮೌನವನ್ನು ಕೆಡಿಸಿಬಿಟ್ಟಿತು. ಈಗ ಗಲಾಟೆ, ಗದ್ದಲ, ಯಂತ್ರಗಳ ಸದ್ದು ನಿರಂತರವಾಗಿ ನಡೆಯಲಾರಂಭಿಸಿತು. ಇಂಥ ಸಂದರ್ಭದಲ್ಲಿ ವಾರ್ಫೇರ್ ಪ್ರದೇಶದ ಮೇಲೆ ಉಂಟಾದ ದಾಳಿಗಳು ಶೋಚನೀಯವಾದದ್ದು. ಈ ಲೇಖನ ಅಂಥ ಕೆಲವು ಘಟನೆಗಳನ್ನು ನಮ್ಮ ಮುಂದೆ ಇಡುತ್ತೆ. ಒಂದು, ಸಿಂಹಬಾಲದ ಕೋತಿಗಳ ಅಂತ್ಯ. ಸಿಂಹಬಾಲದ ಕೋತಿಗಳು ಈ ಪ್ರದೇಶದಲ್ಲಿ ವಾಸವಾಗುತ್ತಿದ್ದವು. ಸಿಂಹಬಾಲದ ಕೋತಿಗಳೆಂದರೆ ಆ ಕೋತಿಗಳು ಸಾಮಾನ್ಯ ಕೋತಿಗಳಾಗಿರಲಿಲ್ಲ. ಆ ಕೋತಿಗಳೆಲ್ಲವೂ ದಟ್ಟವಾಗಿ ಹರಡಿದ್ದ ಗಗನಚುಂಬಿ ಮರಗಳ ತುದಿಯಲ್ಲೇ ವಾಸ ಮಾಡುತ್ತಿದ್ದವು, ಬದುಕು ಕಟ್ಟಿಕೊಂಡಿದ್ದವು. ಯಾವಾಗ ಮರಗಳನ್ನು ಕಡಿದು ಚಹಾ ಗಿಡಗಳನ್ನು ನೆಡಲಾಯಿತೋ ಈ ಕೋತಿಗಳೆಲ್ಲವೂ ಮರದ ಮೇಲಿದ್ದವೆಲ್ಲವೂ ನೆಲಕ್ಕೆ ಬಂದು ವಾಸಿಸುವಂತಾಯಿತು. ಆ ಕೋತಿಗಳಿಗೆ ನೆಲದ ಪರಿಸರದಲ್ಲಿ ನಡೆದುಕೊಂಡು ಹೋಗಿ ಬದುಕು ಮಾಡಲಿಕ್ಕೆ ಹೊಂದಿಕೆ ಆಗದೆ ಸಿಂಹಬಾಲದ ಕೋತಿಗಳೆಲ್ಲವೂ ನಿರಂತರವಾಗಿ ಸಾವಿಗೆ ಗೀಡಾಗಿ ಈಗ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿಗಳಾಗಿ ಬಿಟ್ಟಿವೆ. ಎರಡನೆಯದು, ಈ ದಟ್ಟ ಕಾಡಿನಲ್ಲಿ ನೂರಾರು ಪಕ್ಷಿಗಳು ಬೆಳಕು ಹರಿಯುತ್ತಿದ್ದಂತೆ ಚಿಲಿಪಿಲಿಗುಟ್ಟುತ್ತಿದ್ದವು. ಈಗ ಪಕ್ಷಿಗಳ್ಯಾವುದೂ ಇಲ್ಲ. ಅವು ಹಾಡುತ್ತವೆ. ಹಾಡುವುದು ನನ್ನ ಕರ್ಮ ಎನ್ನುವ ದೃಷ್ಟಿಕೋನದಿಂದ ಕೆಲವಾರು ಪಕ್ಷಿಗಳು ಹಾರಾಡುತ್ತಿವೆ, ಹಾಡು ಹಾಡುತ್ತಿವೆ. ಏಕೆಂದರೆ ಈ ಕೈಗಾರಿಕೆಗಳು ಹುಟ್ಟಿಕೊಂಡಿದ್ದರಿಂದ, ಮನುಷ್ಯನ ಬದುಕು ಆರಂಭವಾಗಿದ್ದರಿಂದ, ಆ ಕೈಗಾರಿಕೆಯಿಂದ ಬಿಡುವ ನೀರು, ಮಲಿನವಾದ ಗಾಳಿ ಎಲ್ಲವೂ ಈ ಪ್ರಕೃತಿಯನ್ನು ಹರಡಿಕೊಂಡಿದ್ದರಿಂದ ಪಕ್ಷಿಗಳೆಲ್ಲವೂ ತನ್ನ ಸಂತಾನವನ್ನು ಕಳೆದುಕೊಂಡು ಬಿಟ್ಟಿದೆ. ಹೀಗಾಗಿ ಇಡೀ ವಾರ್ಫೇರ್ ಒಂದು ಕಾಲಮಾನದಲ್ಲಿ ಅತ್ಯಂತ ಪರಿಶುದ್ಧವಾದ ಪ್ರಕೃತಿಯನ್ನು ಹೊಂದಿದ್ದು, ಮರ, ಗಿಡ, ಬಳ್ಳಿ, ಕೋಟ್ಯಾಂತರ ಪ್ರಾಣಿಗಳಿಗೆ ಆಶ್ರಯವನ್ನು ಒದಗಿಸಿದ್ದು, ಈಗ ಮನುಷ್ಯನ ಅಭಿವೃದ್ಧಿ ಎನ್ನುವ ಚಟುವಟಿಕೆಯ ನೆಲೆಯಿಂದಾಗಿ ಕೇವಲ ಫ್ಯಾಕ್ಟ್ರಿಗಳು, ಮನುಷ್ಯ ಸಂಬಂಧ, ರಸ್ತೆ, ಯಂತ್ರಗಳು ತುಂಬಿಕೊಂಡು ಸಂಪೂರ್ಣ ಪರಿಸರ ತನ್ನತನವನ್ನು ಕಳೆದುಕೊಂಡಿದೆ ಎನ್ನುವುದನ್ನು ಈ ಲೇಖನ ವಿದ್ಯಾರ್ಥಿಗಳ ಮನಸ್ಸಿಗೆ ದಾಟಿಸುತ್ತದೆ.